ನಮಸ್ಕಾರ. ಇಡೀ ಜಗತ್ತಿನಲ್ಲೇ, ಇಡೀ ವಿಶ್ವದಲ್ಲೇ ತಗೊಳ್ರಿ, ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳು ಮದುವೆಯಾದ ನಂತರ ಗಂಡನ ಮನೆಯಲ್ಲಿ ಖಂಡಿತವಾಗ್ಲೂ ಸುಖವಾಗಿ ಇರ್ತಾರೆ. ವಿಡಿಯೋ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ. ಪ್ರತಿ ವೀಡಿಯೋಸ್ ಕೂತ್ಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀವಿ. ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಜ್ಯೋತಿಷ್ಯ ಯಾಕೆ ಕೇಳಕ್ಕೆ ಹೋಗ್ತೀರಾ? ಅರ್ಥ ಆಯ್ತಾ? ಆರಾಮಾಗಿ ಯುಟಿಲೈಸ್ ಮಾಡಿಕೊಂಡು ಹೋಗ್ರಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ಮೆಂಟರ್ಸುಗಳಾಗ್ರಿ. ಆವಾಗ ಜೀವನ ಭಾಳ ಚೆನ್ನಾಗಿರುತ್ತೆ. ಕಾಮನ್ ಸೆನ್ಸು, ಸಿಕ್ಸ್ತ್ ಸೆನ್ಸು, ಲೈಫ್ ಸ್ಟೈಲು ಬದಲಾವಣೆ ಮಾಡ್ಕೊಂಡು ಹೋಗಿ ಲೈಫಲ್ಲಿ ಎಕ್ಸಲೆಂಟಾಗಿ ಇರ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂತಂದರೆ, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ, ಕರ್ಕಾಟಕ ರಾಶಿ ಪುನರ್ವಸು, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ, ಕನ್ಯಾ ರಾಶಿ ಉತ್ತರ, ಧನುರ್ರಾಶಿ ಪೂರ್ವಾಷಾಢ, ಮೀನರಾಶಿ ಪೂರ್ವಭದ್ರ, ಮೇಷರಾಶಿ ಕೃತಿಕ, ಸಿಂಹರಾಶಿ ಉತ್ತರ ನಕ್ಷತ್ರದವರು ಮದುವೆಯಾದ ನಂತರ ಗಂಡನ ಮನೆಯಲ್ಲಿ ಖಂಡಿತವಾಗ್ಲೂ ಸುಖವಾಗಿರ್ತಾರೆ. ಇವರು ಅಂಥ ಇಂಥರ ಮನೆಗೆ ಹೋಗಲ್ಲ. ಸ್ವಲ್ಪ ಗಂಡನ ಮನೆ ಕಡೆ ಎಲ್ಲ ರಿಚ್ ಇರ್ತಾರೆ, ಸ್ವಲ್ಪ ಶ್ರೀಮಂತರು ಇದ್ದೇ ಇರ್ತಾರೆ. ಅನುಕೂಲಸ್ಥರು ಅಂತೀವಿ, ಆಸ್ತಿವಂತರು, ಸ್ಥಿತಿವಂತರು ಅಂತ ಹೇಳ್ತೀವಿ. ಆಸ್ತಿವಂತರು, ಸ್ಥಿತಿವಂತರು ಅನ್ನೋರ ಮನೆಗೆ ಇವರೆಲ್ಲ ಹೋಗ್ತಾರೆ ಖಂಡಿತವಾಗ್ಲೂ. ಅಲ್ಲಿ ನೀವು ಸ್ವಯಂಕೃತ ಅಪರಾಧಗಳು ಮಾಡ್ಕೊಳಂಗಿಲ್ಲ. ಜಗಳ ಮಾಡ್ಕೊಳೋದು, ಇನ್ನೊಂದು ಮತ್ತೊಂದು ಮಾಡಿಕೊಂಡು ಗಂಡನ ಬಿಟ್ಟು ಬಂದುಬಿಟ್ರೆ ಉಪಯೋಗ ಆಗಲ್ಲ. ಯಾಕಂದರೆ ಈ ರಾಶಿ ನಕ್ಷತ್ರದವರಿಗೆ ಭಗವಂತ ಎಲ್ಲೋ ಒಂದು ಅನುಕೂಲಗಳು ಮಾಡಿಕೊಡ್ತಾನೆ. ಒಳ್ಳೆ ಆಸ್ತಿವಂತರ ಮನೆಗೆ, ಸ್ಥಿತಿವಂತರ ಮನೆಗೆ, ಅನುಕೂಲಸ್ಥರ ಮನೆಗೆ. ಗಂಡನಿಗೆ ಗೌರ್ಮೆಂಟ್ ಜಾಬ್ ಇರುತ್ತೆ, ಸ್ಟೇಟ್ ಗೌರ್ಮೆಂಟಾ, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ತಾನೆ, ಎನಿ ಜಾಬು. ಪ್ರೈವೇಟುಗಳಲ್ಲಿ ಇರ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನುಗಳಾಗಿರ್ತಾರೆ, ವ್ಯವಸಾಯ ಇವರು ಅಗ್ರಿಕಲ್ಚರ್ ವ್ಯವಸಾಯಸ್ಥರು ಮನೆಗೆ ಕೊಟ್ಟಿರ್ತಾರೆ. ಅವ್ರಿಗೆ ತುಂಬ ಜಮೀನುಗಳಿರುತ್ತೆ, ಮನೆಗಳಿರುತ್ತೆ, ಎಲ್ಲ ಇರುತ್ತೆ. ಆದರೆ ಏನೋ ಒಂದು ಕಡೆ ನೀವು ಈ ಸಣ್ಣ ಪುಟ್ಟ ವಿಚಾರಗಳಿಗೂ ಮನೆಯಲ್ಲಿ ಜಗಳಗಳು ಮಾಡಿಕೊಂಡು ಸಪರೇಷನ್ಸ್ ದೂರ ಆಗಕ್ಕೆ ಹೋಗಬಾರ್ದು. ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ಗಾದೆ ಇದೆ. ಅರ್ಥ ಆಯ್ತಾ? ಎಸ್ಪೆಷಲಿ ಈ ರಾಶಿ ನಕ್ಷತ್ರದರು ಖಂಡಿತವಾಗ್ಲೂ ಅನುಕೂಲಸ್ಥರು ಮನೆಗೆ, ಆಸ್ತಿವಂತರು ಮನೆಗೆ, ಸ್ಥಿತಿವಂತರು ಮನೆಗೆ ಹೋಗ್ತಾರೆ. ಮನೆ ಕಡೆ, ಗಂಡನ ಮನೆ ಕಡೆ ಖಂಡಿತವಾಗ್ಲೂ ಚೆನ್ನಾಗಿರ್ತಾರೆ. 100ಕ್ಕೆ 60 to 65% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲ ಇರಲಿಕ್ಕೆ ಅನುಕೂಲಗಳು ಖಂಡಿತವಾಗ್ಲೂ ಇವ್ರಿಗೆ ಇದ್ದೇ ಇರುತ್ತೆ. ನೀವು ಸ್ವಯಂಕೃತ ಅಪರಾಧಗಳು ಮಾಡ್ಕೊಬಾರ್ದು. ಅರ್ಥ ಆಯ್ತಾ? ಈಗೇನಾಗುತ್ತಂದರೆ, ಇದು ಒಂದು ಜೀವನ, ಭಗವಂತ ಕೊಟ್ಟಿರೋ ಜೀವನನ ಸುಖವಾಗಿ ಹೋಗ್ಬೇಕಷ್ಟೇ. ಇಲ್ದಿದ್ದು ಸಲ್ದಿದ್ದು ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಈ ಒಂದು ಜೀವನಕ್ಕೆ ಅರ್ಥ ಇರಲ್ಲ. ಆಸೆಗಳು ಎಲ್ರಿಗೂ ಇರುತ್ತೆ, ಆಸೆ ಬೇಕು, ಆಸೆ ಇರಬೇಕು. ಆದರೆ ವಿಪರೀತ ದುರಾಸೆ ಪಟ್ಬಿಟ್ಟಾಗ ತುಂಬ ಕಷ್ಟ. ಯಾಕೆಂದರೆ ಹೇಳ್ತಾ ಇದ್ದೀನಿ, ಸಮುದ್ರ ಅನ್ನೋ ಸಂಸಾರದಲ್ಲಿ ಈಜಾಡ್ಕೊಂಡು ಹೋಗಿ ದಡ ಸೇರೋದು ತುಂಬ ಕಷ್ಟ. ಆದರೂ ಪ್ರಯತ್ನಗಳು ಮಾಡಿ. ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಒಳ್ಳೆ ಆಸ್ತಿವಂತರು, ಸ್ಥಿತಿವಂತರು, ಒಳ್ಳೆ ಮನೆ ಕಡೆ ಇರೋ ಗಂಡನ ಮನೆ ಖಂಡಿತವಾಗ್ಲೂ ಇವರಿಗೆ ಸಿಕ್ಕೇ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.